ಅಶ್ರುತಾಗಮಭಾವವಿದರ ಪರಿಶ್ರಮವು ಬಲ್ಲವರಿಗಾನಂದಾಶ್ರುಗಳು ಮಳೆಗರಿಸಿ ಮೈಮರೆಸುವ ಚಮತ್ಕೃತಿಯ ಮಿಶ್ರರಿಗೆ ಮರೆ ಮಾಡಿದಿ ವಿಚರಜಸ್ರದಲ್ಲಿ ಕಾಯ್ದಿಪ್ಪರಿದರೊಳು ಪಶ್ರುತಿಗಳಿರೆ ತಪ್ಪುವವೆ ನಿಜ ಭಕ್ತಿಯುಕ್ತರಿಗೆ. ग्रीवास्यवाहतनुब्देमाण्डजादिदशभावाभिरामचरितं भावातिभव्यशुभदीवादिराजयति भूवाग्विलासनिलयं श्रीवागधीशमुखदेवाभिनम्य हरिसेवार्चनेषु पठतां मावास एव भविता वाग्नवेतर ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರಭಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 10. ಆಶ್ರುತಾಗಮ ಭಾವ ಇದರ ಪರಿಶ್ರಮವು ಬಲ್ಲವರಿಗೆ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು ತ್ರಿವಿಧ ಜೀವರಿಗೆ ಪ್ರಸಕ್ತ ಗ್ರಂಥಾವಲೋಕನದಿಂದ ಆಗುವ ಸುಖ ದುಃಖ ಮಿಶ್ರ ಫಲಗಳನ್ನು ತಿಳಿಸ್ತಾರೆ. ಶ್ರುತ ಅಂದರೆ ಕೇಳಲ್ಪಡುವುದು ಅಂತ ಅರ್ಥ. ನಿಷೇಧಾರ್ಥದಲ್ಲಿ ಆಶ್ರುತ ಅಂದರೆ ಕೇಳದೇ ಇರುವ ವಿಷಯಗಳು, ಅಂದರೆ ಅಪರೂಪವಾದ ತಾತ್ವಿಕ ಪ್ರಮೇಯ ವಿಶೇಷಗಳು ಅಂತ ಅರ್ಥ. ವೇದಾರ್ಥಗಳ ಹೃದ್ಗತ ಭಾವ ಅಂತ ಅರ್ಥ. ಆಗಮ ಅಂದರೆ ವೇದಗಳ. ಶ್ರೀಮದ್ ಜಗನ್ನಾಥದಾಸವರ್ಯರು ಅಪರೋಕ್ಷೀಕೃತ ಶ್ರೀಶರು, ಸರ್ವ ಸಚ್ಛಾಸ್ತ್ರ ಕೋವಿದರು, ಮೇಲಾಗಿ ಶ್ರೀ ಪುರಂದರದಾಸರು, ಶ್ರೀ ವ್ಯಾಸರಾಜರು, ಶ್ರೀಮದ್ ವಾದಿರಾಜ ಸ್ವಾಮಿಗಳು ಇತ್ಯಾದಿ ಜ್ಞಾನಶ್ರೇಷ್ಠರಿಂದ ಆದೇಶಿಸಲ್ಪಟ್ಟ ಅವರ ಪರಮಾನುಗ್ರಹದಿಂದ ಶ್ರೀ ವಾದಿರಾಜರ ಕೋಶಕ್ಕೊಪ್ಪುವ ಈ ಗ್ರಂಥರತ್ನವನ್ನು ರಚಿಸಿರುವವರು. ಶ್ರೀಮದ್ ವಾದಿರಾಜರ ಮಾತೆಯು ಪರಮಾತ್ಮನಿಗೆ ಲಕ್ಷಾಭರಣಗಳ ಅಲಂಕಾರಕ್ಕೆ ಹರಿಸಿಕೊಂಡಿರುವುದನ್ನು ಶ್ರೀ ವಾದಿರಾಜ ಯತಿವರ್ಯರು ಲಕ್ಷ ಪದ್ಯಗಳ ಮೂಲಕ ಅಲಂಕರಿಸಿ ಪರಮಾತ್ಮನಿಗೆ ಅದ್ಭುತವಾದ ಪದ್ಯ ಭಾಂಡಾರದ ಕೋಶವನ್ನೇ ಸಮರ್ಪಣೆ ಮಾಡಿದರು. ಶ್ರೀಮದ್ ಜಗನ್ನಾಥದಾಸಾರ್ಯರು ಈ ಪದ್ಯ ಭಾಂಡಾರದ ಕೋಶಕ್ಕೆ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಗ್ರಂಥರತ್ನವನ್ನು ಅರ್ಪಿಸುವ ಮೂಲಕ ತಮ್ಮ ಕಾಣಿಕೆಯನ್ನು ಸಮರ್ಪಿಸಿದರು. ಈ ಕಾರಣದಿಂದ ನಾವು ಕೇಳದಿರುವ ಅನೇಕ ಅಪೂರ್ವವಾದ ಶ್ರೇಷ್ಠ ವಿಷಯಗಳಿಂದ ಈ ಗ್ರಂಥವು ಯುಕ್ತವಾಗಿದೆ ಅಂತ ಅರ್ಥ. ಪರಿಶ್ರಮ ಅಂದರೆ ಚೆನ್ನಾಗಿ ಶ್ರಮ ಪಡುವುದು ಅಂತ ಅರ್ಥ. ಅಂದರೆ ಗುರುಪದೇಶದ್ವಾರ ತತ್ವಾರ್ಥಗಳನ್ನು ಅರಿತು ಅವುಗಳನ್ನು ಸದಾ ಮನನಾದಿಗಳಿಂದ ಧ್ಯಾನ ಮಾಡ್ತಾ ತದನುಸಾರ ಉಪಾಸನೆ ಮಾಡ್ತಾ ಇರುವ ಪರಮ ಭಗವದ್ಭಕ್ತರಿಗೆ ಈ ಗ್ರಂಥ ಅದರ ಪರಿಶ್ರಮ ಗೊತ್ತಾಗ್ತದೆ. ಈ ಗ್ರಂಥದ ಶ್ರವಣ ಪಠಣ ಮನನಾದಿಗಳಿಂದ ಪೂರ್ವ ಹೃದ್ಗೃತ ಭಾವವು ಭಕ್ತಿಯು ಹೃದಯದೊಳಗೆ ಉಕ್ಕೇರಿ ನೇತ್ರಗಳಲ್ಲಿ ಆನಂದಾಶ್ರುಗಳು ಸುರಿಯ ಹತ್ತುತ್ತವೆ. ಮೈಸ್ಮರಣೆ ಹಾರಿ ವಿಷಯದಲ್ಲಿ ಏಕಾಗ್ರ ಚಿತ್ತತೆಯಿಂದ ತಲ್ಲೀನರಾಗ್ತಾರೆ. ಈ ಗ್ರಂಥದ ತಾತ್ವಿಕ ಸಾಹಿತ್ಯ ಚಮತ್ಕಾರವನ್ನು ಅನುಭವಿಸ್ತಾರೆ. ಅವರು ಕಲಾರಸಿಕರು ಮತ್ತು ತಾತ್ವಿಕ ತಪಸ್ವಿಗಳು. ಮಿಶ್ರರಿಗೆ ಅಂದರೆ ಛಿದ್ರ ಭಕ್ತಿ ಮಿಶ್ರ ಜ್ಞಾನವುಳ್ಳ ನಿತ್ಯ ಸಂಸಾರಿಗಳಾದ ರಜೋಗುಣ ಜೀವರು, ಅವರಿಗೆ ಈ ಗ್ರಂಥ ಸ್ವಲ್ಪ ಆನಂದವನ್ನು ನೀಡಿ ಉಳಿದುದನ್ನು ಮರೆ ಮಾಡ್ತದೆ. ಛಿದ್ರ ಜ್ಞಾನಯುಕ್ತರಿಗೆ ಅಂದರೆ ದಿತಿಜರಿಗೆ ಅಂದರೆ ತಮೋಯೋಗ್ಯ ಜೀವರಿಗೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತದೆ ಅಂದರೆ ತಮ್ಮ ಶರೀರವನ್ನು ಆಯುಧದಿಂದ ಪ್ರಹರಿಸಿಕೊಂಡ್ರೆ ಯಾವ ರೀತಿ ದುಃಖವಾಗ್ತದೋ, ಕತ್ತರಿಸಿಕೊಂಡ್ರೆ ಯಾವ ಗಾಯ ನೋವುಗಳು ಉಂಟಾಗ್ತವೋ ಅದೇ ರೀತಿಯಲ್ಲಿ ದುಃಖ ಉಂಟಾಗ್ತದೆ. ಭಗವದ್ಭಕ್ತರೇ ನಿಜವಾದ ಅಧಿಕಾರಿಗಳು. ನಿಜ ಭಕ್ತಿಯುಳ್ಳವರಿಗೆ ವೇದಶಾಸ್ತ್ರಗಳಿಗೆ ಶ್ರುತಿಗಳಿಗೆ ಅನುಸಾರದ ಗ್ರಂಥಸ್ಥ ವಿಷಯಗಳು ತತ್ಸಂಬಂಧವಾದ ಫಲಗಳು ಅವರಿಗೆ ಎಂದೆಂದೂ ತಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.